ಹಲೋ ಅಪ್ಪ, ಏನಪ್ಪ ಎಲ್ಲಿದ್ಯಪ್ಪ? ಇಲ್ಲಿ ನೀನ್ಯಾರಮ್ಮ? ನಿನ್ ಮಗಳಪ್ಪ. ನಮ್ಮ ಈ ಮನೇಲೇ ಐತಲ್ಲಮ್ಮ ನಮ್ಮ ಮಗಳು. ನಾನ್ ಲಲಿತಮ್ಮನ್ ಮಗಳು. ಯಾವ್ದೋ ರಾಂಗ್ ನಂಬರಿಗೆ ಮಾಡಿದೀನಿ ನೋಡಪ್ಪ. ನಮ್ಮನ್ ಯಾಕೆ ಅನಾಥವಾಗಿ ಬಿಟ್ಟೋದೆ ಅಪ್ಪ? ಅಯ್ಯೋ ನಾನಲ್ಲ ಕಣಮ್ಮ ನಿಮ್ಮ ಅಪ್ಪ. ನೀನೆ, ನಮ್ಮ ಅಮ್ಮ ಹೇಳೈತೆ ನಿಮ್ಮ ಅಪ್ಪನೇ ನರಸಿಂಹರಾಜಪ್ಪ ಅಂತ. ಓ ನಾನಲ್ಲ ಮಗಳು, ನೀವು ಸಣ್ಣ ಮಕ್ಳು. ನಿಮ್ಮ ಅಮ್ಮ ಬುದ್ಧಿನ ಸ್ಕೂಲ್ ಫೀಸ್ ಕಟ್ಟಿಲ್ಲ ಕಣಪ್ಪ, ಮಿಸ್ ಬೈತವ್ರೆ. ಸ್ಕೂಲ್ ಫೀಸ್ ಕಟ್ಟಿಲ್ಲ, ಮಿಸ್ ಬೈತವ್ರೆ. ಅಮ್ಮ ಒಂದೇ ಕಣ್ಣಾಗ ಅಳ್ತೈತೆ. ಓ ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರು ನೋಡಪ್ಪ. ನಾನ್ ನಿಮ್ಮ ಅಪ್ಪ ಅಲ್ಲ, ನಿಮ್ಮ ಅಪ್ಪ ಲಾರಿ ಡ್ರೈವರ್ ನಿಮ್ಮ ಅಪ್ಪ. ನಮ್ಮ ಅಮ್ಮಂಗೆ ಯಾಕೆ ಮೋಸ ಮಾಡ್ದೆ? ನಾನ್ ನಿನ್ ಕೆಟ್ಟ ಮಾತು ಬೈತೀನಿ ನೋಡಿ. ನಿನ್ ಸಣ್ಣ ಮಗ ಅಂತ ಸುಮ್ಮನೆ ಇದೀನಿ ನಾನು. ನಂಗೂ ನಮ್ಮ ಅಮ್ಮಂಗೂ ಏನಕ್ ಮೋಸ ಮಾಡ್ದೆ? ನಿಮ್ಮ ಅಮ್ಮನ್ನೇ ಕೇಳಮ್ಮ, ನಾನು ಅಲ್ಲ ನಿಮ್ಮ ಅಪ್ಪ ಲಾರಿ ಡ್ರೈವರು. ನಾವಿವತ್ ಜೀವನಕ್ಕೆ ಏನ್ ಮಾಡ್ಬೇಕು? ಕೆರ ತಗೊಂಡು ಹೊಡ್ಕೋಬೇಕು ನೀವು, ಅಷ್ಟೇನಾ? ನಿಮ್ಮ ಅಮ್ಮ ಕೇಳು. ಅದೇ ತಗೊಂಡ್ ನಿಂಗ್ ಹೊಡಿತೀವಿ. ನನ್ಗ್ಯಾಕೆ ಹೊಡಿತೀಯಮ್ಮ? ನಾನು ಇಲ್ಲಿ ಬಳ್ಳಾಪುರ ನಮ್ದು. ನಂಗೂ ನಮ್ಮ ಅಮ್ಮಂಗೂ ಮೋಸ ಮಾಡಿದ್ಯಾ? ಹೋಗತ್ತ. ನಾನು ನಿನಗೆ ಬೈಯಕ್ ಮಾತ್ರ ನನಗೆ ಬೈದ್ಬಿಡಿ. ಯಾಕೆ ಬೈತೀಯ? ಬೈರು ನಮ್ಮ ಅಪ್ಪ ಅಲ್ವಾ, ನೀನ್ ಬೈಯು. ಅಯ್ಯೋ ನಿಮ್ ಮನೆ ಹಾಳಾಗ ಹೋಗತ್ತ. ನಾನಲ್ಲ ನಿಮ್ಮ ಅಪ್ಪ. ನಿಮ್ಮನೆ ಹಾಳಾಗೋಗ, ನಾಶವಾಗೋಗ. ನೀನ್ ಆಕ್ಸಿಡೆಂಟ್ ಆಗಿ ಸಾಯ. ಪಾಪ ನಾನ್ ನಿನ್ನ ಕೆಟ್ಟ ಮಾತು ಬೈತೀನಿ. ನಾನು ಶುಕ್ರವಾರ ಹಂಗೆಲ್ಲ ಮಾತಾಡಬಾರ್ದು. ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಏನು ಅಂದ್ರೆ ಎಲ್ಲಿದ್ದೀರಾ? ನಿಮ್ಮ ಅವ್ವನ್ ಇದ್ರಾಗಿದ್ದೀವಿ. ಯಾವ್ದೋ ಇದ್ರಾಗೆ. ಏನು ಅಂದ್ರೆ ಚಿನ್ನು, ಐ ಲವ್ ಯು. ಐ ಲವ್ ಯು ಚಿನ್ನು ಅಂತಂದ್ರೆ ಕೆರ ತಗೊಂಡು ಹೊಡ್ಬಿಡ್ತೀನಿ. ಏನು ಅಂದ್ರೆ ನಾನು ನಿನ್ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಪೂಜೆ ಮಾಡ್ತಾ ಇದ್ದೀನಿ ಇಲ್ಲಿ. ಯಾವ ದೇವ್ರಿಗೆ? ಶುಕ್ರವಾರ ಅಲ್ಲ ಇವತ್ತು. ಆಗ್ಲಿ ಬಿಡು, ಶುಕ್ರವಾರ ಆದ್ರೆ ನಮ್ಮನೆಗೆ ಯಾರು ಮಾಡ್ತಾರೆ? ನನ್ ಪರ್ಮಿಷನ್ ತಗೊಂಡಿದ್ಯಾ? ನಿನ್ ಪರ್ಮಿಷನ್ ತಗೊಳಕ್ಕೆ ಇದು ಹೊರಗೋದ್ರೆ ಕೆರ ತಗೊಂಡ್ಬಿಡ್ತೀನಿ. ನೀನ್ ಇರೋ ಜಾಗ ಹೇಳಿದೆ. ಅವಳು ಅಳ್ತಾಳು, ಒಂದೇ ಕಣ್ಣಾಗ ಮಗು ಹೋಗ್ತಿದ್ರೆ ನಿಮ್ಮ ಅಪ್ಪಗೆ ಫೋನ್ ಮಾಡು. ನಮ್ಮ ಅಪ್ಪ ಯಾಕೆ ಮಾಡಿ? ನಮ್ಮ ಅಪ್ಪಂಗೆ ಯಾಕೆ ಮಾಡ? ನೀನ್ ಹುಡ್ಸಿರೋ ನಿನಗ್ ಮಾಡ್ತಾಳೆ ಅವಳು, ಅವ್ರ ಅಪ್ಪಂಗೆ ಮಾಡ್ತಾಳೆ. ನಮ್ಮ ಅಪ್ಪಂಗೆ ಯಾಕೆ ಮಾಡ್ತಾಳೆ? ದೇವ್ರ ಪೂಜೆ ಮಾಡಕ್ಕೂ ಬಿಡಲ್ವಲ್ಲ. ಏನು ಅಂದ್ರೆ ಇವತ್ತು ಹಲೋ, ದೇವ್ರ ಪೂಜೆ ಮಾಡಕ್ಕೂ ಬಿಡಲ್ವಲ್ಲ. ಇವತ್ತು ಸ್ನಾನ ಮಾಡಿದೀನಿ, ಒಬ್ರೇ ಇದ್ದೀನಿ. ಬರ್ತೀರಾ ಮನೆ ಹತ್ರ? ಹೋಗು ನೀನ್. ಸ್ವಾಮಿ ತಾಯಿ ಜಗಸಿಕಂದೂರ್ ಚೌಡೇಶ್ವರಿ ಚಾಮುಂಡೇಶ್ವರಿ ಸೋಲ್ದಪ್ಪ ಕದೆ ಸ್ವಾಮಿ ಕಾಪಾಡೋ ಒಡ್ಡದ್ ಮಾಡ್ತಾರವ. ಇವತ್ತು ಸ್ನಾನ ಮಾಡಿದೀನಿ, ಮನೆ ಹತ್ರ. ದೇವ್ರಿಗೆ ಕೈ ಮುಗಿಬಾರ್ವ ನೀ. ಯಾಕೆ ನನ್ ಮೇಲೆ ನಿನ್ಗೆ ಏನಾಗೈತೆ ಅಂತ? ನಿನ್ಗೆ ನನ್ ಮೇಲೆ ನಿನ್ಗೆ ಏನಾಗೈತೆ? ಏನ್ ಬಡ್ದೈತೆ? ಯಾವಳು ನಿನ್ಗೆ ಮಾಟ ಶೂನ್ಯ ಎಲ್ಲ ಮಾಡ್ಸವಳೆ ಅದ್ರಗಿತ್ತಿ. ನನ್ನ ಯಾಕೆ ಈ ತರ ಮಾಡ್ತಿದ್ಯಾ? ನನ್ ಯಾಕೆ ಮರ್ತ್ಬಿಟ್ಟಿದ್ಯಾ ನೀನು? ಇಲ್ಲಮ್ಮ. ಯಾರು ಹೇಳಿ ನೀವು? ಯಾರು ಹೇಳಿ? ಕಿಲಿ ಕೋಮ್ಲಾ. ಕಿಲಿ ಕೋಮ್ಲಾ. ಬೇರೆ ನಂಬರಿಗೆ ಮಾಡಿದ್ರೆ ನೋಡಿ. ನಾವು ಕಿಲಿ ಕೋಂಬ್ಲಾರಲ್ಲ ನಾವು. ನೀವ್ ಯಾರಿಗೆ ಮಾಡೋದು? ನಾನ್ ನರಸಿಂಹರಾಜು. ನರ್ಸ. ನನ್ ಪೂರ್ತಿ ಹೆಸರು ನರ್ಸ ಅಲ್ಲ, ನರಸಿಂಹರಾಜು. ನಿನ್ನ ಹೆಸರು ಪೂರ್ತಿ BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ನಿಮ್ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರ್ದೈತೆ. ಕಿವಿಗೆ 2 ವಾಲೆ ಇಕ್ಕೊಂಡಿದೆ, ಕಪ್ಪು ಯೂನಿಕಾರ್ನ್ ಗಾಡಿಯಾಗ ಓಡಾಡ್ತೀಯ. ಆಮೇಲೆ ಗಣೇಶ ಇದ್ದಂಗಿದ್ಯಾ. ತುಮಕೂರಿಂದ ಮನೆಯಿಂದ ತುಮಕೂರಿಗೆ ಬುಗುಡ್ನಳ್ಳಿ, ಆಗಲ್ಗುಂಟೆ ಪಳ್ಳಿ ಹಿಂಗೆಲ್ಲ ಓಡಾಡ್ತೀಯ. ಆಮೇಲೆ ಅವಾಗ ಟೂರ್ ಹೋಗಿ ಬರ್ತೀಯ. ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ. ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ. ಆಮೇಲೆ ಗೊಲ್ರಾಮನ್ ಮನೆ ನೋಡ್ಕೊಂಡಿದ್ಯಾ. ನಂಗೆಲ್ಲ ಗೊತ್ತೈತೆ. ನಾನ್ ನಿಂಗೆ ಹೊಸ ಈಗಿನ ಸಿನಿಮಾ ದೇವ್ರಿಗೆ ಕೈ ಮುಗಿದು ಬಂದಿದ್ದೀನಿ. ನೀನ್ ಎದ್ದು ಯಾರಿಗ್ ಮಾಡಿದಿರ? ನಮ್ಗೆ ಯಾಕೆ ತಲೆ ತಿಂತೀರಾ? ನಾನು ಕಿಲಿ ಕೋಮ್ಲಾ. ಕಿಲಿ ಕೋಂಬ್ಲಕ್ ನಿಮ್ಮ ಅಮ್ಮನ್ ಕೋಂಬ್ಲಕ್
ಯಾರ ಕಿಲಿ ಮಾಡು ನನ್ಗೆ ಯಾಕೆ ಮಾಡಿದ್ಯಾ? ನೀನು ನನ್ ಕಿಲಿ 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 ಕಿಲಿ. ಇಲ್ಲಿ ನಮ್ಗೆ ಇದೆ ದುಡ್ಡು ಕಾಸು ಒಂಚೆ ಕಿಲಿ ಹಾಕಿ ಕುಂತೈತಿ. ಕೊಟ್ಟು ನನ್ನ ಮಕ್ಳಬ್ರು ಎಲ್ಲ ಕಿಲಿ ಮಾಡಿ ಕುಂತವ್ರಿ. ಯಾರಿಗನ ಮಾಡ್ತೇನೆ ನೀನು? ಬಾ ನಂತ 200 ರೂಪಾಯಿ ಐತೆ, ಬಾ ಕೊಡ್ತೀನಿ. 200 ರೂಪಾಯಿ ತಗೊಂಡು ಹೋಗಿ ಯಾರಿಗಾನ ನಿಮ್ ಮನೆಯವ್ರಿಗೆ ಕೊಡು. ನಾನ್ ಯಾರಿಗೆ ಮಾಡಿರೋದು? ನಾನು ನಮ್ಮ ಮನೆಯವ್ರಿಗೆ ಮಾಡಿರೋದು. ನೀನು ನಮ್ಮ ಮನೇನ ಒಬ್ನೇ ಅಂತ ತಿಳ್ಕೊಂಡಿರೋದು. ನೋಡು, ನನ್ ಗಂಡ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ ಜೊತೆಗೆ. ನನ್ ಗಂಡ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗಿರಿ. ಒಂದ್ ದಿವಸ ಅವನು ಇರ್ಲಿ ಮನೆಯೊಳಗೆ, ಒಂದ್ ದಿವಸ ನೀನಿರು. ಅಯ್ಯ ಇದು ಒಂದ್ಸಲನ ತಾಳಿ ಕಟ್ಟಿ ಇದನ್ನ ಇದನ್ನ ಮಾಡೋದು, ಇಬ್ರು ಕೊಲೆ ಮಾಡ್ಕೊಂಡು ಸತ್ತೋಗ್ಲಿ ಅಂತಲ್ಲ ನೀ. ತಡಿಯಪ್ಪಿ ತಡಿ, ಇಬ್ರು ಯಾಕೆ ಕೊಲೆ ಆಗ್ಬಿಡ್ತೀರಾ? ನಿನ್ನಂತರಿಂದಲೇ ಎಲ್ಲ ಜನ ಜೈಲು ಪೈಲು ಸೇರೋದು. ತಡಿ ಒಂದ್ ನಿಮಿಷ. ಏನಕ್ಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಬೇಡ ನೀನು. ಕೂಲ್ 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 ಕೂಲಿಂಗ್ ನಾನು ಕೂಲ್ ನೀನು ಕೂಲ್, ನಿಧಾನಾಗ್ ಮಾತಾಡು. ಸಿಟ್ಟು ಮಾಡ್ಕೊಂಬೇಡ, ಗೊತ್ತಾಯ್ತಾ? ಸಿಟ್ಟು ಮಾಡ್ಕೊಂಬೇಡ್ದ. ಈಗ ಇಬ್ರು ಏನಕ್ಕೆ ಸಂಸಾರ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ಬಾರ್ದು ನನ್ನ ಜೊತೆಗೆ? ಕ್ಲೀನ್ ಆಗಿ ಮಾಡಿ ಯಾರಿಗಾನ ಬೇರೆ ಕ್ಲೀನ್ ಆಗಿ ಮಾಡ್ಕ. ನೀನ್ ಕ್ಲೀನ್ ಆಗಿ ಮಾಡಲ್ವಾ ಸಂಸಾರ? ನಮ್ಗೆ ಐತೆ ಸಂಸಾರ ಐತೆ. ಎಲ್ಲಪ್ಪ? ಎಲ್ಲ ಐತೆ. ನಮ್ಮ ಜೀವನ ನಾವು ಮಾಡ್ಕೊಂಡಿದ್ವಿ. ಇನ್ನು ಇಬ್ರು ಒಬ್ರಿಗೊಬ್ರು ತಿಳ್ಕೊಂಡು ಹೊರಗೆ ಹೋಗ್ಲಿ ಅಂತಲ್ಲ. ಇಬ್ರು ಏನಕ್ಕೆ ತಿಳ್ಕೊಂಡ್ ಸದೋಗ್ತೀರ? ಇಬ್ರು ಅನುಸರಿಸ್ಕೊಂಡು ಒಂದ್ ದಿವಸ ಅವ್ನ್ ಮನಿಗ್ ಕಣ್ಲಿ, ಒಂದ್ ದಿವಸ ನೀನ್ ಮನಿಕೋ. ಒಂದ್ ದಿವಸ ಅವ್ನ್ ಬರ್ಲಿ, ಒಂದ್ ದಿವಸ ನೀನ್ ಬರೋದ್ ಬೇಡ. ಸಂಸಾರ ಮಾಡ್ಕೊಂಡ್ ಕ್ಲೀನ್ ಆಗಿ ಹೋಗ್ರಿ. ತಿಂಗ್ಳಿಗೆ ನೀನ್ 30,000 ಕೊಡು, ಅವ್ನ್ 30,000 ಕೊಡ್ಲಿ. 30,000? ಇಲ್ಲಿ ಮನೆಗೆ ತೊಟ್ಟಿಗ್ತೈತೆ. ನೀವು ಮಳೆ ಬಂದ್ರೆ ಮನೆ 30,000 ಕೊಡಕ್ ಇಲ್ಲಿ ನನ್ಗೇನಂತದ ಇರೋದು? ಎಲ್ಲ ಇನ್ನಾರು ಕಿಲಿ ನೋಡ್ಕಿಲ್ಲ ಇದೆಂತದ ನೋಡ್ಕ ನನಗೆ. ನಾನು ಏನಪ್ಪ ಚಿನ್ನು, ನಾನು ಕಿಲಿ ಕೋಮ್ಲ. ಕೋಮ್ಲ ಯಾರನ್ನ ಕಿಲಿ ನೋಡ್ಕ ಹೋಗಿ ನನ್ಗೆ ಫೋನ್ ಮಾಡಿದ್ಯಾ? ತಡಿ, ನಾನ್ ನಿಂಗೊಂದೇನೋ ಕೊಡ್ತೀನಿ. ಏನ್ ನನ್ ಗುಂಜಿ ಏನ್ ಕೊಡ್ಬೇಡ. ತಡಿ, ನಾನ್ ನಿಂಗೊಂದೇನೋ ಕೊಡ್ತೀನಿ, ನೀನು ಬೇಜಾರ್ ಮಾಡ್ಕೊಂಬೇಡ. ನೋಡಿ. ಹಲೋ, ನಾನ್ ನಿಂಗ್ ಮುತ್ತು ಕೊಟ್ಟಿದ್ದೀನಲ್ಲ, ಸಾಕಾ? ನಾನ್ ನಿಂಗ್ ಮುತ್ತು ಕೊಟ್ಟನಲ್ಲ, ಸಾಕಾ? ನಿನ್ ಮುತ್ತು ಯಾವ್ದೋ ನಾಯಪಾಯ ಬಂದೈತೆ ಅಂತ ನಾನ್ ತಿಳ್ಕೊಂಡ್ರೆ ನನ್ಗೆ ಯಾಕೆ ಕೊಡ್ತೀಯ? ನನ್ಗೇನ್ ಕೊಡ್ತೀಯ? ನನ್ಗೆ ಯಾವ ಮುತ್ತು ಬೇಡ, ಯಾತ್ರದು ಬೇಡ. ನನಗೆ ಫೋನೇ ಮಾಡ್ಬೇಡ. ಇಷ್ಟೇ ನಂಗೆ ನಾನು ಕೆಟ್ಟ ಮಾತು ಬೈಬಿಡ್ತೀನಿ. ಚಿನಾಲಿ ಮುಂಡೆ ಕೆಟ್ಟ ಮಾತು ಬೈಬಾರ್ದಪ್ಪ. ನೋಡು, ಇವತ್ತು ಶುಕ್ರವಾರ, ಚಾಮುಂಡೇಶ್ವರಿ ವಾರ. ಇವತ್ತು ಚಾಮುಂಡೇಶ್ವರಿ ನಿಂಗೆ ಒಳಿತನ್ನು ಮಾಡಿಲಿ, ಸದಾ ಕಾಲ 100 ಕಾಲ ಕಾಯಿಲೆ ಬಂದು ಸಾಯ್ಬೇಕಾದ್ರೆ ಸತ್ತೋಗು ಅಂತ ಹೇಳಿ ನಿಂಗೆ ಆಶೀರ್ವಾದ ಮಾಡಿ ದೇವರಲ್ಲಿ ಬೇಡ್ಕೊಂತ ಇದ್ದೀನಿ. ದೇವ್ರು ನೋಡ್ಕೊಳೋದು ನಿನ್ನಂತರೆಲ್ಲ ಇದು ಮಾಡ. ದೇವ್ರಿಗೆ ಯಾಕೆ ಪೂಜೆ ಮಾಡ್ತಿದ್ದೋ? ಸಾವಿರ ಮೇಲೆ ಯಾಕೆ ಹೋಗ್ತಿದ್ದೋ ನಾವು? ಹಲೋ ನರಸಿಂಹರಾಜು. ಹಲೋ ನರಸಿಂಹರಾಜು. ದರ್ಬೆ ಮತ್ತು ಅಥವಾ ಇಲ್ಲ ಹುಲ್ಲು ಕಿತ್ಕೊಂಡು ಮಡಗಿರಪ್ಪ. ಬೆಳೆ ಗ್ರಹಣ ಆಯ್ತಲ್ಲ. ದರ್ಬೆ ಇಲ್ಲ ಹುಲ್ಲು, ಗರ್ಕೆ ಹುಲ್ಲು. ಅದು ಕಿತ್ತು ಮಡಗಿರು. ಬೆಳೆ ಗ್ರಹಣ ಆಯ್ತಲ್ಲ, ಎಲ್ಲಾ ಪದಾರ್ಥಕ್ಕೂ ಹಾಕು. ಅದು ಋಷಿಕರಾಶಿಗೆ ನಿನಗೆ ಸರಿ ಇಲ್ಲ. ಗ್ರಹಣ ನಾಳೆ ಎಲ್ಲದಕ್ಕೂ ಏನ್ ಹಾಕ್ಬೇಕು? ನೀರು ಪದಾರ್ಥ, ತಿನ್ನ ಪದಾರ್ಥ ಆಗ್ಲಿ, ಏನು ಹುಲ್ಲು ಹಾಕೋದೊಳಿಕೆ. ಆಮೇಲೆ ಗ್ರಹಣ ಮುಗ್ದೋದ್ಮೇಲೆ ತೆಗ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಪ್ಪ. ನಾಳೆ 11:15 8 ಗಂಟೆಗೆ ಗ್ರಹಣ ಸ್ಟಾರ್ಟ್ ಆಗುತ್ತೆ. 11 ಗಂಟೆ 8 ನಿಮಿಷಕ್ಕೆ ಕ್ಲೋಸ್ ಆಗುತ್ತೆ. ನೀನ್ 11:15 ಮೇಲೆ ಗರ್ಕೆ ಹುಲ್ಲೆಲ್ಲ ತೆಗ್ದು ತಿರ್ಗಾ ಸ್ನಾನ ಮಾಡಿ ಪೂಜೆ ಮಾಡು. ದೇವ್ರಿಗೆ ನಮಸ್ಕಾರ ಮಾಡು, ನರಸಿಂಹ ಸ್ವಾಮಿಗೆ.
ಒಳ್ಳೇದಾಗುತ್ತೆ. ನಿಂಗೆ ಕೆಡ್ತೈತಿ ಇದು ಗ್ರಹಣ. ಹಾ ವೃಶ್ಚಿಕ ರಾಶಿ ಅಲ್ವಾ ನಿಂದು? ಹಾ ಅದಕ್ಕೆ ಕೆಡ್ತೈತೆ. ಹಾ ನಿನ್ನ ಮನೆ ಒಳಿತಕ್ಕೆ ಎಲ್ಲ ನಿನ್ನ ಕಾರ್ಯ ಸಿದ್ಧಿಗೆ ಎಲ್ಲ ನಾನು ಇವತ್ತು ರಾತ್ರಿ 12 ಗಂಟೆ ಮೇಲೆ ಪೂಜೆ ಮಾಡ್ತೀನಿ ನಿನ್ಗೆ. ಆಯ್ತು ಸ್ವಾಮಿ. ಅಮಾವಾಸ್ಯೆ ಅಲ್ವನಪ್ಪ? ಹೋ ಇವತ್ತು ರಾತ್ರಿ 12 ಗಂಟೆಗೆ ಪೂಜೆ 12 ಗಂಟೆ ಮೇಲ್ಪಟ್ಟು ಪೂಜೆ ಮಾಡ್ತೀನಿ. ಹಾ ಪೂಜೆ ಮಾಡಿ ಎಲ್ಲ ನಿನ್ನ ಕಾರ್ಯಸಿದ್ಧಿ, ಅದೇ ನಿನ್ನ ಮನೆ ಕಟ್ಟೋದಕ್ಕೆ, ಹಾ ಮಗಳಿಗೆ ಒಳ್ಳೆ ಗಂಡು ಬರೋದಕ್ಕೆ, ಮಗ ಒಳ್ಳೆ ವಿದ್ಯಾಭ್ಯಾಸ, ಕೆಲಸ, ಆಮೇಲೆ ವ್ಯಾಪಾರ ಅಲ್ವಾ? ಹೋ ವ್ಯಾಪಾರ, ಆಮೇಲೆ ನಿನ್ಗೆ ನಿನ್ನ ಮಡದಿ ಅಲ್ಲೇ ಮಾಡ್ದಿಲ್ದವ್ರ ತರ ಅವಳೆ ಶಾಂತಿ ಆಗ್ಬೇಕು ತಾಯಿ. ಓ ಅಲ್ಲೆಲ್ಲ ಒಂದ್ಸಲ ಅಮಾವಾಸ್ಯೆ ಪೌರ್ಣಮಿಗೆ ಸಿಕ್ಕಿ ಬಿಡ್ತಾರ, ಹಂಗ ಆಡ್ಬಿಡ್ತಾರೆ. ಏನ್ ಸಿಕ್ತದ ಅದ್ರಾಗ ಎತ್ತಿ ಬಿಡ್ತಾರೆ. ಅದೇ ತಾಯಿ ವಿಶಾಲಮ್ಮಂಗೆ ಶಾಂತಿ ಆಗ್ಬೇಕು. ಶಾಂತಿಯಾಗಿ ನಿನ್ ಮೇಲೆ ಗಂಡ ಅನ್ನೋ ಪ್ರೀತಿ ಬರ್ಬೇಕು. ನಿನ್ಗೆ ಒಂದು ಬೆಲೆ, ಸ್ಥಾನ, ಮಾನ ಎಲ್ಲ ಸಿಗ್ಬೇಕು ಮನೆಯಲ್ಲಿ. ಆಯ್ತು ಆಯ್ತಾ? ಹಾ ಎಲ್ಲ ಸಿಗಂಗ್ ಮಾಡ್ತೀನಿ. ಹಾ ಪೂಜೆ ಅದೇ ನಾನು ಹೇಳಿದ್ನಲ್ಲ ಹಾ ಆಗ ಅಷ್ಟು. ಪೂಜಾರು ಏನು ಒಂದು ಗೊತ್ತ, ಇವನಿಂದ ಅರ್ಧ ನಮ್ದು ಒಟ್ಟು ಹೋಗ್ಕೊಂಡ್ಬಿಟ್ಟು. ಆಯ್ತು ಸ್ವಾಮಿ, ಮಾಡ್ತೀರಾ? ಇದು ಒಂಚೂರು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಸ್ವಾಮಿ. ಇವತ್ತು ಧರ್ಮಾಸ ಪೂಜೆ ಮಾಡ್ತಿದ್ದೀವಿ ಇವತ್ತಿಂದ. ಯಾವಾಗ ಈ ಯಾರ ಸಾಯಂಕಾಲ ಧನುರ್ಮಾಸ ಪೂಜೆ ಮಾಡ್ತಾರನೆಯ? ಏನು ಎಳ್ಬತ್ತಿ ಅದು ತಾಂಬ ಅಂತ ಅಂದ್ರು, ಹೋಗಿ ತಾಂಬತ್ತೀನಿ ಸ್ವಾಮಿ. ಟೌನಲ್ಲಿ ಹೋಗಿ ಟೌನಲ್ಲಿ ಹೋಗಿ ಕೆರೆ ಬಟ್ಟೆ ಎಳ್ಬತ್ತಿ ಅದು ತಾಂಬ ಅಂತ ಅಂದ್ರು, ರೆಡಿಮೇಡು ತಗೊಂಬ. ಸಂತೋಷ, ತಗೊಂಬಂದು ಪೂಜೆ ಮಾಡು. ಓ ಆಯ್ತಾ? ಓ ಮಾಡ್ತಾ ಇರ್ಬೇಕಾದ್ರೆ ಹಲೋ 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 ನೋಡಪ್ಪ ನರಸಿಂಹರಾಜು, ಓ ಅದು ಪೂಜೆ ಮಾಡು, ಪೂಜೆ ಮಾಡ್ಬೇಡ ಅಂತ ಹೇಳ್ತಿಲ್ಲ. ಪರ ಅಂತ. ಹಲೋ ನರಸಿಂಹರಾಜು, ಈ ಹೂಸಿನ ನಾಟ ಕುಡ್ದು ಅರ್ಧ ನಂದು ಹೊಟ್ಟೆ ಊದ್ಕೊಂಡು. ಆಯ್ತಾ? ಎಲ್ಲ ಪೂಜೆ ಮಾಡು. ಧನುರ್ಮಾಸ ಪೂಜೆ ನೀನು ಬೆಳಗ್ಗೆ ಸೂರ್ಯೋದಯ ಆಗಕ್ಕಿಂತ ಮುಂಚೆ ಮಾಡ್ಬೇಕಪ್ಪ. ಆಯ್ತಲ್ಲ ತಾಯಿ ವಿಶಾಲಮ್ಮಂಗೆ ಹೇಳು, ತಾಯಿಗೆ. ಆಯ್ತಲ್ಲ, ಗೊತ್ತಾಯ್ತಾ? ನಿನ್ ಕೈ ಹೇಳಕ್ ಆಗ್ಲಿಲ್ಲ ಅಂದ್ರೆ ನನ್ನ ಕೈ ಕೊಡು, ನಾನು ಹೇಳ್ತೀನಿ. ಹಾ? ಕೊಡು ಕೊಡು. ಈಗ ಅಲ್ವೇನ್ ಧರ್ಮಾಸ ಪೂಜೆ ಬೆಳಗ್ಗೆ ಟೈಮ್ ಐತ್ ನೋಡು, ಹೇಳ್ತಾರೆ ಯಾವ ಟೈಮಿಗೆ ಗರ್ಕೆ ಪತ್ರ ಹಾಕ್ಬಿಟ್ಟು ಎಲ್ಲ ಹೇಳಿ ಸ್ವಾಮಿ. ಅಮ್ಮ ವಿಶಾಲಮ್ಮ, ಗರ್ಕೆ ಹುಲ್ಲು ಇಲ್ಲ ದರ್ಬೆ ನಿಮ್ ಮನೆ ಪದಾರ್ಥಕ್ಕೆಲ್ಲ ನೀರಿಗೆ ಅದಕ್ಕೆಲ್ಲ ಹಾಕಿ ಬೆಳಗ್ಗೆ 11 ಗಂಟೆ ಆ ಗ್ರಹಣ ಮುಗ್ದೋದ್ಮೇಲೆ ಅವೆಲ್ಲ ತೆಗೆದು ಮನೆ ಪೂಜೆ ಮಾಡಮ್ಮ. ನರಸಿಂಹಸ್ವಾಮಿ ನಿಮ್ ಮನೆ ದೇವ್ರ ಹೆಸರು ಹೇಳಿ ಪೂಜೆ ಮಾಡ್ತಾಯಿ. ಗರ್ಕೆ ಹುಲ್ಲು ಹಾಕ್ಬಿಟ್ಟು ಎಲ್ಲ ಗರ್ಕೆ ಹುಲ್ಲೆಲ್ಲ ಹಾಕಿ ಆಮೇಲೆ ಗ್ರಹಣ ಮುಗ್ದಾದ್ಮೇಲೆ ಆ ಗರ್ಕೆ ಹುಲ್ಲೆಲ್ಲ ತೆಗ್ದು ಪೂಜೆ ಮಾಡುತ್ತಾಯಿ. ನಿಮ್ಮ ಮಂದೇವ್ರು ನರಸಿಂಹಸ್ವಾಮಿ ಹೆಸರು ಹೇಳಿ ಮನೆಯಲ್ಲಿ ದೀಪ ಹಚ್ಚವ. ಇದು ಎಷ್ಟೊತ್ತಿನಿಂದ 8 ಗಂಟೆಯಿಂದ ಕಣವ. 8 ಗಂಟೆ 11 ಗಂಟೆ ಕ್ಲೋಸ್ ಆಗುತ್ತೆ. ನೀವು 11 ಕಾಲ ಮೇಲೆ ಗ್ರಹಣ ಎಲ್ಲ ಮುಗ್ದೋದ್ಮೇಲೆ ದರ್ಬೆ ಎಲ್ಲ ತೆಗ್ದು ಸ್ನಾನ ಮಾಡಿ. ನೈಟ್ 11 ಗಂಟೆ ಇಲ್ಲ ಬೆಳಗ್ಗೆ ಕಣವ. ಇದು ನಮ್ಮ ವೃಶ್ಚಿಕ ರಾಶಿಯವ್ರಿಗೆ ಅದೇನಂದ್ರಲ್ಲ, ವೃಶ್ಚಿಕ ರಾಶಿಯವ್ರಿಗೆ ಅವ್ರು ಸರಿ ಇಲ್ಲ ಗ್ರಹಣ. ಇದು ಗ್ರಹಣ ಗೋಚರ ಆಗ್ತಿರೋದು ಸರಿ ಇಲ್ಲ. ನಿಮ್ಮ ಮಂದಿಯವ್ರ ಹಚ್ಚಿ ಪೂಜೆ ಮಾಡಿ. ಗ್ರಹಣ ಎಲ್ಲ ಆದ್ಮೇಲೆ ಆಗುತ್ತೆ. ಓಂ ನರಸಿಂಹಾಯ ನಮಃ ಅಂತ ಹೇಳಿ ನೀವು ಗ್ರಹಣ ಟೈಮಲ್ಲಿ ಪಠನೆ ಮಾಡು ನರಸಿಂಹರಾಜು, ಒಳ್ಳೇದಾಗುತ್ತೆ ನಿಂಗೆ. ಆಯ್ತಾ ನರಸಿಂಹರಾಜು? ಸ್ವಾಮಿಗಳೇ, ನೀನು ಓಂ ಗ್ರಹಣ ಟೈಮಲ್ಲಿ ಓಂ ನರಸಿಂಹಾಯ ನಮಃ, ಓಂ ನರಸಿಂಹಾಯ ನಮಃ ಅಂತ ಹೇಳಿ ಪೂಜೆ ಮಾಡು. ಇದು ಏನ್ ಹೇಳಕ್ ಹೋದೆ ಮರ್ತೋದು. ಹಲೋ ಏನ್ ಹೇಳಕ್ ಹೋದೆ ಮರ್ತೇ ಹೋದ. ಎಲ್ಲ ಗ್ರಹಣ ಮುಗಿದ್ಮೇಲೆ ಪೂಜೆ ಮಾಡಿ. ನಾನ್ ನಿಂಗೆ ಹೇಳಿದ್ನಲ್ಲಪ್ಪ, ಯಾವ್ದಾನ ಒಂದು ಆದಷ್ಟು ಬೇಗ ಒಂದ್ ದೇವಸ್ಥಾನಕ್ಕೆ ಹೋಗ್ಬಿಟ್ ಬಾ. ಕಡಿಮಾದೇವ್ರ ದೇವಸ್ಥಾನದಾಗ ಹೋಗ್ಬೇಕು ಸ್ವಾಮಿ. ಆಯ್ತು, ನಿನ್ಗೆ ಹತ್ರ ಯಾಗಿರುತ್ತೋ ಹೋಗ್ಬಿಟ್ ಬಾ, ಅದನ್ನ ಬೇಡ ಅಂತಿಲ್ಲ. ಅದಾದ್ಮೇಲೆ ಒಂದ್ ಯಾವ್ದಾನ ಒಂದ್ ಶಕ್ತಿ ದೇವತೆಗೆ ಹೋಗ್ಬಿಟ್ ಬಾ.
ಯಾವ್ದಾನ ಓ ಒಂದು ಶಕ್ತಿ ದೇವತೆ ಹೋಗ್ಬಿಟ್ಟು ಬಾರಪ್ಪ. ಇದು ಹೊಸ ವರ್ಷಕ್ಕೆ ಹೋಗ್ಬಿಡ್ತೀವಿ ಸ್ವಾಮಿಗಳೇ. ಆಯ್ತು, ಹೋಗ್ಬಿಟ್ಟಿ ಬಾ, ನಿಂಗೆ ಒಳ್ಳೇದಾಗುತ್ತೆ. ಓ ಆಯ್ತು ಸ್ವಾಮಿಗಳೇ, ಆಯ್ತು ಆಯ್ತು. ಏನಪ್ಪ? ಹಲೋ, ಆಯ್ತು ಆಯ್ತು ಸ್ವಾಮಿಗಳೇ. ಇವ್ರು ರೈಲ್ ಬೋಗಿ ಬರೋಣ. ಆಯ್ತು ಸ್ವಾಮಿ. ಎಲ್ಲ ಗ್ರಹಣ ಎಲ್ಲ ಮುಗ್ದೋದ್ಮೇಲೆ ಗರ್ಕೆ ಹುಲ್ಲೆಲ್ಲ ಹಾಕಿ ಒಳ್ಳೇದ್ ಮಾಡು. ಒಂದು ಶಕ್ತಿ ದೇವತೆಗೆ ಹೋಗ್ಬಿಟ್ ಬಾ. ಏನಪ್ಪ? ನರಸಿಂಹರಾಜು, ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕು ಪೂಜೆ ನೀನು ನಾಳೆ. ಎಲ್ಲ ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಓಂ ನರಸಿಂಹಾಯ ನಮಃ ಗೊತ್ತಾಯ್ತ? ಬರ್ಕಂತೆ ಮಂತ್ರ ಹೇಳ್ತೀನಿ ಬೇಕಾದ್ರೆ. ಇಲ್ಲ ಗೊತ್ತಾಗುತ್ತೆ ಅಷ್ಟೇ ಅಲ್ಲ. ಓಂ ನರಸಿಂಹಾಯ ನಮಃ. ನರಸಿಂಹ ಅಲ್ಲ, ನರಸಿಂಹಾಯ ನಮಃ. ಆಮೇಲೆ ದೇವ ಪರ್ಮಿ 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 ವೀರಣ್ಣ 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 ಪಾಪುಳ್ಳಿ ಪಾಪುಳಿ ಬಸವ ಬಸವ ನಮ್ಗೆಲ್ಲ ಒಳ್ಳೇದ್ ಮಾಡಪ್ಪ. ನಮ್ಗೆಲ್ಲ ಒಳ್ಳೇದ್ ಮಾಡಪ್ಪ. ಗೌಡ್ರೆ 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 ನಮ್ಗೆ ನಮ್ಗೆ ಮನೇಲಿ ನೆಮ್ಮದಿ ಕೊಡಪ್ಪ. ಮನೇಲಿ ನೆಮ್ಮದಿ ಕೊಡಪ್ಪ. ಗೊತ್ತಾಯ್ತಾ? ನಿಮ್ಮ ನೆಮ್ಮದಿ ಕೊಡ, ಊಸಿನ ನೆಮ್ಮದಿ ಕೊಡಪ್ಪ. ಆಯ್ತು ಸ್ವಾಮಿ. ಇದು ಯಾವನ್ ಕುಡಿತಾನೆ ಊಸಿನ ಅಣ್ಣ? ಹಲೋ, ಇಷ್ಟದ್ನಾಗ ಹಾಕ್ಬಂದ್ರಿ ಆಯ್ತಾ ಹೆಂಗ? ಹಲೋ, ಇದಾ ಕುಡುಕ್ ನನ್ನ ಮಗ ನಮ್ಮ ಅಯ್ಯೋ ಮಾಡಿನಲ್ಲ. ಕರೆಂಟ್ ಇಲ್ವಲ್ಲ ನಾವು ಹೋಗಿ ಕರೆಂಟ್ ಇಲ್ರಿ ನಾನು ಕೈಕನ ಕರೆಂಟ್ಗೆ. ಮತ್ತೀಗ ನೀನ್ ಏನ ಕಿದ್ ಗುಡ್ಡೆ ಆಗ್ತಿದೆ ಊರಾಗ್ಲೇ? ಅಯ್ಯೋ ಇವನೇ ಅಂತ ನಮ್ಮ ಮಾತ್ರ ನುಂಗಂಗ್ ಮಾಡಿನಲ್ಲ. ಲೇ ಕುಡ್ಕ ನನ್ನ ಮಗನೇ, ನೀನು ಕುಡ್ಕ ಅಲ್ವನ ಮೊದ್ಲು? ಚರಂಡಿಗೆಲ್ಲ ಬಿದ್ದು ಒದ್ದಾಡಿವಲ್ಲ. ಅದಕ್ಕೆ ಇವಾಗ ಬಿದ್ದೋಗಣ. ಲೇ ನೀನ್ ಬಿದ್ದೋಗಿದೆ ಇನ್ನೇನು? ಲೇ ಈಗ ಕರೆಂಟ್ ಇಲ್ವಲ್ಲ, ಹೆಂಗ್ ಮನೆ ಕಣದು? ಫ್ಯಾನ್ ಹೆಂಗ ತಿರುಗ್ಬೇಕು ನಮ್ಮ ಮನೆಗೆ? ಒಂದು ಲೇ ಒಂದ್ ಬೀಸಣ್ಗೆ ತನ್ನ ಬಾರಲ್ಲಿ ನಂಗೆ ಸೆಕೆ ಬೀಸ್ಲೇ. ಲೇ ನರಸಿಂಹ ನರಸಿಂಹ, ಲೈ ಏನ್ ಹಂಗ್ ಹುಡುಕ್ತಿದ್ಯಾ? ಮಾತ್ರೆ. ಏನ್ ಮಾತ್ರೇನೋ? ತಲೆನೋವು. ಯಾರಿಗೋ? ಯಾರಿಗೋ ತಲೆನೋವು? ಯಾವ್ದೋ ಅಜ್ಜಿನ ಕೆಣಕಿದ್ಯ? ಅಜ್ಜಿ ಮಕ್ಕ ಉಗ್ದಿರ್ಬೇಕು. ಕೆಣಕಿದೀವ? ನರಸಿಂಹ ನರಸಿಂಹ, ಏನ್ ಕರ್ಮನಪ್ಪ. ಅವನ್ಯಾರ ಮರ್ಬಿದ್ದು ಐತೆ, ಕರೆಂಟ್ ಐತೆ, ರೆಡಿ ಮಾಡು ಅಂತ ಅವನು ಹೇಳ್ತಾನೆ. ಮಳೆ ಬತ್ತಾಯ್ತಣ್ಣ ಜೋರಾಗೆ. ಮಳೆನಾ? ಇಲ್ಲೆಲ್ಲ ಅಲ್ಲಿ 7 ಮನೆ ಬಿದ್ದೋಗ್ಯವೆ. ಅದಕ್ಕೆ ಕಳ್ಳೆ ಇಲ್ಲಿ ಯಾರ ಹೋಯ್ದ್ರು ನಮ್ಮನ್ ನೆಂದೋಗ್ಬಿಟ್ಟಿದೀನಿ ಫುಲ್ ಮಳೆಗೆ. ಯಾರು ನೀರು ಇದ್ರು, ಮಳೆ ಬಂತೋ ಒಂದು ಗೊತ್ತಾಗ್ತಿಲ್ಲಪ್ಪ. ಕಕ್ಕಿರೋದ್ರ ಮೇಲೆ ಮನೆ ಕಂಡಿದ್ವಿ, ಅದಕ್ಕೆ ಹಂಗಾಗ್ತಾ ಐತೆ. ಇದೆ ಮಳೆ ಬರ್ಲಿಲ್ವನೋ? ಮಳೆ ಏನ ಉಸಿರು ಹಂಗಾಡ್ತಿದ್ಯಾ? ಹೋಗಪ್ಪ ನರಸಿಂಹ 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 ನರಸಿಂಹ
ನರಸಿಂಹ ಏನ್ರಿ ಏನ್ ಮಾಡ್ತಿದ್ಯಾ? ಗಾಡಿ ತಗೊಂಡು ಅದೆಂತದ ಕಿತ್ತೋಗಿರೋ ಎರಡು ವಾಲೆ ಇಟ್ಕೊಂಡಿದ್ಯಲ್ಲ ಕಿವಿಗೆ, ಅದ್ರ ಜೊತೆಗೆ ಎರಡು ಬಳೆ ಹಾಕೊಂಡ್ಬಿಡು. ಅಂಗಲ ಕರಿದಾರೆ ಇಂಗಲ ಕಲಿಲಾರೆ ಇಂಗಲ ಕಲಿಲಾರೆ. ನಾನು ಹೆಂಗನ ತಿರ್ಗಾಡ್ತಿ ಅದಕ್ಕೆ ಏನೋ ಯಾಕೋ ಹಸುರು ಹಂಗ್ಬಿಡ್ತೀಯ? ಉಷ್ಣ ಉಂಟ ಇದು ಅಂದನೆ ಬರಲ್ಲ ಈಚೆ. ಬೆಟ್ಟಿಕ್ಕಳು ಒಂದನೆ ಬರ್ತಾ ಇಲ್ಲ. ಉಸಿರು ಬಿಡೋ ಜೋರಾಗೆ, ದಮ್ ಕಟ್ಟು. ದಮ್ ಕಟ್ರಿ ನೀರ್ ಕಾಂತಲ್ಲ, ಈಗಲೇ ಉಸಿರಾಡಕ್ ಆಗಲ್ಲ, ಹಂಗ ತಿಳ್ಕಿರು ಬರ್ತಾ ಇಲ್ಲ ಒಂದ್ ತೊಟ್ಟಿ ಈಚೆ. ನರಸಿಂಹ 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 ಏನಪ್ಪ ಹೇಳೋ, ಮಾತಾಡ. ಅಪ್ಪ ಅನ್ನೋ. ನಮ್ಮ ಅಪ್ಪನೇ ನಾನು ಅಪ್ಪ ಅಂದಿಲ್ಲ. ಇನ್ನೇನಂತಿದ್ದೆ? ಹಂಗಾರ ಅವ್ನು ನಿಮ್ಮ ಅಪ್ಪ ಅಲ್ಲ ಅನ್ಸುತ್ತ, ಅದಕ್ಕೆ ಅಪ್ಪ ಅಂದಿಲ್ಲ ಅಲ್ವಾ? ಏನ್ ಅಷ್ಟ್ ಜೋರಾಗಿ ಹೋಯ್ತಿದ್ಯಾ? ಎಲ್ಲ ಪ್ರತಿಯೊಂದು ಹೇಳ್ಬೇಕಾ? ಯಾರ್ದ ಮನೆ ಒಳಗೆ ಹೋಗಿದ್ದೆ ನನ್ ಮಗ? ಇಷ್ಟೊತ್ತಾಗ 10:30 ಆಯ್ತು ಅಂದ್ರೆ ಯಾರ್ದ ಮನೆಗ ಮೆಲ್ಲಗ್ ನಿಮ್ ಮನೆಯಲ್ಲ ಮನೆ ಕಡ್ಮೇಲೆ ಬೇರೆ ಯಾರ ಮನೆ ತಕ ಹೋಗಿದ್ಯಾನೋ? ಏಯ್ ನರಸಿಂಹ, ಜೋರಾಗಿ ಮಾತಾಡ್ಬೇಡ, ಮೆಲ್ಲಗ್ ಮಾತಾಡು, ಅವ್ರು ಎದ್ಬಿಡ್ತಾರೆ ಪಕ್ಕದ ಮನೆಯವರು. ನಿಮ್ ವಾಚನ್ ಯಾರೋ ಹಿಡ್ಕೊಂಡು ಹೋಗ್ತಾರ ನೋಡ್ಲಾ. ಲೇ ನರಸಿಂಹ, ಈಚಿಗ್ ಬಾ ನರಸಿಂಹ 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 ಮಾತ್ರ ನುಂಗಿ ಅವ ಉಷ್ಣ. ನರಸಿಂಹ, ನಿಮ್ ಮಾತನ್ನ ಹಿಡ್ಕೊಂಡು ಹೋಗ್ತಾರ ನೋಡ ಯಾರು. ನಿಲ್ಕೊಂಡು ಹೋದ್ ಅಲ್ಲೇ ಕೈ ಕಾಲು ಬಿದ್ದು ಹೋಗ್ತೈತೆ, ನಮ್ಮ ಮನೆ ದೇವ್ರದದು. ಓಹೋ, ನೀನು ಕಂಡರ ಹೆಣ್ಮಕ್ಳನ್ನ ಹೋಗಿ ಹಿಡ್ಕೊಂಬೇಕಾರೆ ಏನು ಬಿದ್ದೆ ಹೋಗಿಲ್ಲ ನಿಂಗೆ? ನೀವ್ ಎಷ್ಟ್ ಜನ ಕೊಟ್ಟಿದ್ ನನ್ ಮಗ? ಬರೀ 150 ಸಲ ಅದನ್ನೇ ಹೇಳ್ತಾರೆ. ನಮ್ಮನ್ ಲಾಸ್ಟಿಗೆ ಚಾಪನ್ನು ಕಲ್ದಿ ಮಾಜಿಗೆ ಬರಕ್ ಮಾಡ್ತಾನೆ ಯಾವ ಕೊಡ್ತ ನನ್ ಮಗ. ಲೇ, ನೀನ್ ಮನೆ ವಾತ ಬೇರೆ ಹಿಡ್ಕೊಂಡ್ರೆ ಕೈ ಕಾಲು ಬಿದ್ದೋತವೆ, ಬೇರೆಯವ್ರ ಮನೆ ಹೆಣ್ಮಕ್ಳು ನೀನ್ ಹಿಡ್ಕೊಂಡ್ರೆ ನಿಂಗೇನು ಬಿದ್ದೋ ಹೋಗಿಲ್ಲ? ನಿನ್ಗೇನ್ ನಿನ್ನೇನು ಆಸ್ತಿ ಪರಿಚಯ ಹೇಳಿದ್ದೀನಿ, ಯಾಕೆ ಯಾವಾಗ್ಲೂ ಅದನ್ನೇ ಹೇಳ್ತೀಯಲ್ಲ? ಸ್ವತಂತ್ರ ಬಂದ ಈಗ ಸ್ವತಂತ್ರ ಬಂದಿರೋ ನಂಗೆ ಆಡ್ತೀಯ. ಈಗ ನೀನು ಒಪ್ಕೊ, ನಾಳೆನ ದಿವಸ ಒಂದೊಂದು ಪಾಕೆಟ್ ಫ್ರೀ ಕೊಡ್ತೀಯ ನಂಗೆ. ಮತ್ತೀಗ ನಾನು ಎಲ್ಲಾರು ನಿನ್ ಬಂಡವಾಳ ಫುಲ್ ಎಲ್ಲಾರು ಹೇಳ್ಕೊಂಬರ್ತೀನಿ. ಹೇಳ್ಕೊಂಬೋಗು, ನಮ್ಮನ್ನ ಹೇಳ್ಕೊಂಬಂದ ಅದಕ್ಕೆ ನಾನೇ ಉಸಿರಾಡ್ಬಿಡಲ್ವಲ್ಲ. ಯಾರ ಮನೆಗೆ ಹೋಗಿದ್ದಿ ಹಿಂಗ್ ಜೋರಾಗಿ ಉಸಿರಾಡ್ತಿದ್ಯಾ? ಯಾರ್ದ ಮನೆಗೆ ಹೋಗಿದ್ಯಾ ಎದ್ರಕೊಂಡು ಹಿಂಗ್ ಉಸಿರಾಡ್ತಿದ್ಯಾ? ಕೊಡು ನಿಮ್ ಹೆಂಡತಿ ಕೈಲಿ ಫೋನು, ಅವ ಅಕ್ಕನ ಕೈ, ವಿಶಾಲ ಅಕ್ಕನ ಕೈಲಿ. ಯಾರ ಮನೆ ಹಾಳು ಮಾಡಿದ್ದೆ ನಾನು? ಕೊಡ್ಕೊಂಡಿಕ್ಕೆ ಅಂತಾನೆ ಅಲ್ಲ ಮಗ, ಇವನ್ ಯಾರು ಕುಡ್ದ್ಬಿಟ್ಟು ಆಫ್ ಮಾಡು. ಹಲೋ ಅಕ್ಕ, ನರಸಿಂಹಣ್ಣ. ಎಂಥ ಕುಡ್ಕ ನನ್ ಮಗ, ಅನಿಷ್ಟ್ ಕುಡ್ಕ ಇಕ್ಕು. ನರಸಿಂಹ, ನಮ್ಮನ್ 3 ಬಾತ್ರೂಮ್ಗಳು ಮಾಡಿದಲ್ಲ ಈಗ. ಏಯ್, ಅವ ಅಕ್ಕ ಮನೆ ಕಂಡೈತೆ, ಕಾಲನ್ನ ಒತ್ತು, ಅದನ್ನ ಪಾಪ ಕಳ್ಕೊಳ್ಳೋ. ಕಾಲ ಒತ್ತು, ವಿಶಾಲ್ ಅಕ್ಕನ್ ಕಾಲ್ ಒತ್ತು. ಇವನೆಂತ ನನ್ನ ಮಗ, ಇಷ್ಟ ಆದಕ್ಕೆ ಕುಡ್ದು ಅಚ್ಚಕಟ್ಟಿಗೆಲ್ಲ ಸೊಳ್ಳಿ ಕಡ್ದು ಜ್ಞಾನ ಇಲ್ದಂಗ್ ಬಿತ್ಕೊಂತಾರೆ. ಇವನೇನ ಕುಡ್ದು ಬಡ್ಕೊಳೋದೇನ ಕಾಯಿಲೆ ಐತೆ ಇವನಿಗೆ? ಏಯ್, ಒತ್ತ ಕಾಲು ಅಲ್ಲ ಸಕುನಿ ಎಲ್ಲ ಮೈನಾಗ ಕುಡ್ದು ಊಸ್ ಕಿತ್ಕೊಂಡಂಗ್ ಮನಿ ಕಂತಾರೆ. ಇವ್ನ ಯಾರು ಕುಡ್ದು ಬಡ್ಕೊಣ, ಇವ್ನ ಮನಗಾಡ್ನಲ್ಲ ಇವನು.
ನನಗೆ ಇವಾಗ ತಿಕ್ಲು ಹಿಡ್ಸಿ ನನಗೆ ಮನಗದಂಗ್ ಮಾಡಕ್ಕೆ ಇದೆಲ್ಲ ಪ್ರಪಂಚನೇ ಮಣಿಕಂದಿದ್ ಕೂಡ್ದು ಇವ್ರು ಇಷ್ಟೊತ್ತಾದ್ರೂ ಮನೆಗಿಲ್ಲ ಅಂದ್ರೆ ಇವನ್ನೆಲ್ಲೋ ಕುಡುಗ್ ತಿಕ್ಲ ನರಸಿಂಹಣ್ಣ ಕುಡುಗ್ ತಿಕ್ಲ ನರಸಿಂಹಣ್ಣ ಲಕ್ಷ್ಮಿ ಬಂದಳು ಈಚೆಗೆ ಬಾರೋ. ಲಕ್ಷ್ಮಿ ಬಂದಳು ಬಾರ ಈಚೆಗೆ. ನಿಮಗೆ ತಲೆನೋವೇ? ತಲೆನೋವು ಅಂತ ಕೇಳ್ತಿರೋ ತಲೆನೋವು ನನಗೆ ಯಾವ್ದು ಬರ್ಬಾರ್ದು ಅಂತದ್ರಾಗ ಇದೇ ಫಸ್ಟಿಗೆ ಬರೋದು ನನಗಿದು. ಏನು ತಲೆನೋವು ಕಟ್ಟಿಸಿರೋ ಹೊಡ್ತ. ಈಗ ಕಮ್ಮಿ ಆಗಿದೆಯಾ ನಿಮಗೆ ಜಾಸ್ತಿ ಆಗಿದೆಯಾ? ಈಗ 4 ಮಾತ್ರೆ ನುಂಗಿದ್ದೀನಿ, ಕಮ್ಮಿ ಆಗಿದೆ. 4 ಮಾತ್ರೆ? ಹಂಗಾರೆ ನೀವು ಕೆಲವೇ ಇನ್ನ ಒಂದು 6 ತಿಂಗಳು ಅಥವಾ 1 ವರ್ಷದಲ್ಲಿ ನೀವು ಸಾಯುತ್ತೀರಿ. ತಿಂತಾರಲ್ಲ ಸಾಯ್ತೀರಾ ಅಂತೇಳಿ ಅವರಲ್ಲ. ನೀವ್ ಸಾಯಲ್ವಾ? ಅಲ್ಲ ರೀ, ಅದಕ್ಕೆ ಪರಿಹಾರ ಹೇಳ್ಬೇಕು ಏನಾದ್ರು. ಯಾರ ಮಕ್ಕಳನ್ನಾಗ್ಲಿ ಸಾಯ್ತೀರಾ ಅಂತೀರ, ನೀವ್ ಸಾಯಲ್ವಾ? ಒಂದು ದಿವಸಕ್ಕೆ 4-5 ಮಾತ್ರೆ ನುಂಗಿದ್ರೆ ಕಿಡ್ನಿ ಫೇಲ್ ಆಗಿ ಎಲ್ಲಿ ಬದುಕ್ತೀಯಾ? ನೀವು ಬದುಕ್ತೀರಾ? ಅಯ್ಯ ನಾವು ನೋಡ್ರಿ, ನಾನ್ ಹೇಳ್ತಿರೋದು ನಾವು ಬದುಕ್ತೀವಿ ಅಂತಲ್ಲ, ಆದ್ರೆ ನಿಮ್ಗಿಂತ ಜಾಸ್ತಿ ಬದುಕ್ತೀವಿ. ನೀವಾರ ಜಲ್ದಿ ಸತ್ತೋಗ್ತೀರಾ. ನಿಮ್ಮ ಹೆಂಡತಿದ್ರ ಪಾಡೇನು, ಮಕ್ಳು ಪಾಡೇನು? ಹಂಗಂತ ಹೇಳುವಾಗ ಹುಟ್ಟಿದೀವ, ಹಂಗಂತ ಬರ್ಕೊಂಡು ಎಂತಿದ್ರೆ ಏನ ಒಪ್ಪಾರಿಗೆ ಆಗ್ತಾರೆ ಗೊತ್ತಿರ ನಿಮ್ಗೆ? ಒಪ್ಪಾರ್ಗ ಆಗ್ತಾರೆ ಅಂದ್ರೆ ಈಚೆಗಡೆ ಯಾಕೆ? ಅದು ನೀವು ಮಾಡಿರ್ತಕ್ಕಂಥ ತಪ್ಪು. ನೀವು ನಿಮ್ಮ ಹೆಂಡತಿಗೆ ಮೋಸ ಮಾಡಿ 2-3 ಸ್ಟೆಪ್ನಿಗಳನ್ನ ಮಡಿಕೊಳ್ಳೋದು ತಪ್ಪಲ್ವಾ? ಎದ್ರಿದೆ ಪ್ರಪಂಚ ಮಡಿಕೊಳ್ಳೋ ಸ್ಟೆಪ್ ಮಾಡಿದ್ದೆ. ಯಾವ್ದೋ ಕಾಲದಾಗಿ ಹೋಗಿ ಹಿಂಗೆ ಎದ್ದು ಬಂದಿರೋದು ಇನ್ನೂ ಎಳಿತಿರಲ್ಲ ನೀವು. ನರಸಿಂಹರಾಜ್ ಅವ್ರೆ, ಮಾತ್ಗೂ ಅದೇ ಅರ್ಧ ಹೊತ್ತಾಗಿ ಮಾಡಿವ್ರು ಯಾರು ಬಸ್ ಸ್ಟ್ಯಾಂಡ್ ಅರ್ಧ ಹೊತ್ತಾಗಿ ಮಾತ್ಗೂ ಅದೇ ಆಡೋದೆಲ್ಲ ಅಚ್ಚುಕಟ್ಟಾಗವ್ರು. ಅಲ್ಲ, ನೀವು ಮಾಡಿರ್ತಕ್ಕಂಥ ತಪ್ಪಲ್ಲವೇ? ನಾವು ಮಾಡಿರ್ತಕ್ಕಂಥ ತಪ್ಪಲ್ಲವೇ ಅಂತ ಹೇಳ್ತಿರಲ್ಲ. ಮೊನ್ನೆ ಇವರು ನಿತ್ಯಾನಂದ ಸ್ವಾಮಿಗಳು ಎಲ್ಲಿದ್ದಾರೆ? ನನ್ಗೇನ್ ಗೊತ್ತು, ನಿಮಗ್ ಗೊತ್ತು, ನಿಮ್ಮ ಸ್ನೇಹಿತರಲ್ವಾ ಅವರು? ಅಲ್ಲ, ನೀವು ಸ್ವಾಮಿಗಳಲ್ಲ? ಅಲ್ಲ, ನಾವು ಒಬ್ಬ ನಿನ್ನ ಅಭಿಮಾನಿ, ಟಿಕ್ ಟಾಕ್ ಅಭಿಮಾನಿ. ಟಿಕ್ ಟಾಕ್ ಅಭಿಮಾನಿ? ಟಿಕ್ ಟಾಕ್ ಆಗೈತಲ್ಲ ಮನೆಗೆ, ಅದು ಮಾಡೋದು ಅಲ್ಲ ರೀ. ನಾವ್ ಹೇಳಿರ್ತಕ್ಕಂಥ ನಿಮ್ಮ ಧರ್ಮಪತ್ನಿಗೆ ಮೋಸ ಮಾಡಿ ನೀವು ಲಕ್ಷ್ಮಣ ಇವ್ರು ಎಂತದು ಏಕಪತಿರೋಸ್ಕರ ಇದು ಮಾತಾಡಿದ್ರೆ ಅದನ್ನೇ ಹೇಳಿಬೇಡ, ಬಿಟ್ಟು ಮುಂದೆಯಿಂದ ಎದ್ದು ಹೇಳಿ ಅಂದ್ರೆ ಆಫ್ ಮಾಡಿ. ಸರ್, ಆಫ್ ಮಾಡೋದಕ್ಕೆ ನಾವು ಫೋನ್ ಮಾಡಿಲ್ಲ ನಿಮ್ಗೆ. ಮತ್ತೆ ಯಾವ್ದೋ ಕಾಲದಾಗ ಆಗಿರೋದ? ನಮಗೆ ತಿಳಿದಷ್ಟು ನಿಮ್ಗೆ ತಿಳುವಳಿಕೆ ಹೇಳ್ಬೇಕು ಅಂತ ನಾನು ನಿಮಗೆ ಫೋನ್ ಮಾಡಿರೋದು. ನೀವು ಕಟ್ಕೊಂಡಂತ ನಿಮ್ಮ ಧರ್ಮಪತ್ನಿಗೆ ಬಿಡ್ರಿ, ಇಲ್ಲಿ ಜನ ಇದಾರೆ ಬರೀ ಅದನ್ನೇ ಇಲ್ಲಿಗಾಲೆ 100 ಸಲ ಹೇಳಿದೇನ್ರಿ. ಅಲ್ಲ ಸರ್, ಆತರ ತಪ್ಪಲ್ವಾ ಮಾಡಿರೋದು? ಸ್ವಾಮಿ, ಈಗ ಏನೋ ತಿಳಿದಾರೆ ಅದು ಅವಾಗ ಸಣ್ಣ ಹುಡುಗರಾಗ ನಡೆದೈತೆ. ಅದನ್ನೇ ನೀವು ಎಳೆದು ನಮ್ಮನ್ನ ತಗೊಂಡೋಗಿ ಕೆರೆಗೊಬ್ಬ ಅನ್ನಂಗ್ ಮಾಡ್ಬೇಡಿ ನೀವು. ಅಲ್ಲ, ಸಣ್ಣ ಹುಡುಗ ಅಂದ್ರೆ ಎಷ್ಟು ವರ್ಷ ಸರ್ ಅವಾಗ ನಿಮ್ಗೆ? ಇನ್ನಿದೆಲ್ಲ ಅದು ಬಿಡಿ ಸರ್. ಇದು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿ ಕೆರೆಗೆ ಹೋದ ಗೊತ್ತೈತೆ ಅದು ವಾಪಸ್? ಯಾವತ್ತು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿಗೆ ಹೋಗಲ್ಲ ಸರ್. ಗುಬ್ಬಿ ಕೆರೆ ನೀರು ಬುಗುನಹಳ್ಳಿಗೆ ಬರುತ್ತಲ್ವಾ? ಸಗ್ಗಿಗೆ ಹರಿತೈತ ನೀರು, ಬಾಯಿಗೆ ಹರಿತೈತ? ನನಗೆ ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲ ಮೇಲೆ ಸುಮ್ನೆ ಫೋನ ನಮ್ಮ ಮ್ಯಾಗ ತಲೆ ಕೆಡಿಸ್ತಾರೆ, ಎಲ್ಲ ಹೊರಟಿರ್ತಾವ ಸರ್. 1 ನಿಮಿಷ ಹಂಗೆ ಬರೇ ಈರುಳ್ಳಿ ಅವ್ರು ಬಂದು ತಲೆ ಕೆಡಿಸ್ತಾರಲ್ಲ, ಹಂಗೆ ನೀವು ತಲೆ ಕೆಡಿಸ್ತೀರ? ಅಲ್ಲ ಸರ್, ಯಾಕೆ ಈ ತರ ಮಾತಾಡ್ತಿರೋದು ನೀವು? ಸರ್, ರಾತ್ರಿ ಯಾಕೆ ನಿದ್ದೆ ಇಲ್ವಾ ನಿಮ್ಗೆ? ಅಡ್ರಿ ಸ್ವಲ್ಪ ನೀವು, ನಾನು ಆರೋಗ್ಯನ ಕೆಡಿಸ್ತೀನಿ, ಫುಡ್ಡಿನ ಹೋಗ್ತೈತಿ, ಕಿಡ್ನಿ ಹೋಗ್ತೈತಿ, ಏನ್ ಹೋಗ್ತೈತಿ, ನಂದು ಹೋಗೋದು. ನಮ್ಗೇನು ಫೋನ್ ಮಾಡ್ಬೇಡಿ, ಇನ್ನೂದೆಲ್ಲ ಕತೆ ಎತ್ಬೇಡಿ. ಇಲ್ಲ, ಖಂಡಿತ ಇಲ್ಲ. ನಿಮ್ಗೆ ಈಗ ತಲೆನೋವು ಕಮ್ಮಿ ಆಯ್ತಾ? ಮಾತ್ರೆ 4 ಮಾತ್ರೆ ನುಂಗಿದೀವಿ. ಹೌದಾ? ಈ ಮನೆ ಮದ್ದು ಏನೋ ತಗೊಬೇಕಾಗಿತ್ತು.
ಮನೆ ಮದ್ದು ಮಾಡ್ಕೊಡಕ್ಕೆ ಅಲ್ಲಿ ಯಾರೋ ಅರ್ಧ ಹೊತ್ನಾಗ ಬಂದು ಬಸ್ ಸ್ಟ್ಯಾಂಡ್ ಕಾಯ್ಕೊಂಡ್ ಕುಂತವ್ರಲ್ಲ ಅಲ್ಲಿ ಮಾಡಿಸ್ಕೊ ಹೋಗು ಅಂತ ಅಂದ್ರು. ಯಾರು ಅರ್ಧ ಕಾಯ್ಗೆ ಕುಂತಿರೋ? ಸುಮ್ಮನೆ ನಮ್ಗೆ ಯಾಕೆ ಅದು ರೇಗಿಸ್ತಾರೆ? ಅಲ್ಲ ಸರ್ ಅಲ್ಕ ಮಾತಾಡ್ಬೇಡ್ರಿ. ಯಾಕೆ ಹೇಳಿ? ಕೆಟ್ಟ ಪದ ನಾವು ಆ ತರದವರೆಲ್ಲ ಕೆಟ್ಟ ಪದ ಯೂಸ್ ಮಾಡ್ಬೇಡ್ರಿ ನೀವು. ಅವೇನವು? ಒಂದು ನಿಮಿಷ ಕೇಳ್ರಿ, ಇಲ್ಲಿ ನಾನು ಹೇಳ್ತಿರೋದು ನೀವು ಕೆಟ್ಟ ಪದ ಯೂಸ್ ಮಾಡಿ. ನಾನೇನು ಅವಾಗ್ಲಿಂದ ಕೆಟ್ಟ ಪದ ಯೂಸ್ ಮಾಡದ್ನಾ? ನಿಮ್ ಒಂದನಾ ಯೂಸ್ ಮಾಡಿದ್ರ ನಿನ್ನಂತರ ಹಂಗ ಆಗಿದ್ರೆ ಹೇಳದ್ಮೇಲೆ ನಿಂಗೆ ಯಾರು ಅಂತ ಗೊತ್ತಾಗ್ಲಿಲ್ವಾ? ಪ್ರೇಮವೇ ಹೇಳ, ಮುಂದಕ್ಕೆ ನೀನೇ ಹೇಳು. ಬರಲ್ಲ. ಯಾರು ಫೋನ್ ಮಾಡಿದ್ರಲ್ಲ ಅದಕ್ಕೆ ಮಾತು. ನಿನ್ ಯಾರು ಮಾಡ್ತಾರ ಚಿನ್ನು? ನಾನ್ ಪಾರ್ವತಿ. ಆಯ್ತು ಇದು ಕಾಫಿ ಆಯ್ತು. ಎಲ್ಲಿ ನೋಡ ಅಕ್ಕ ಅನ್ಬೇಡ ಅಂತ ನಾನು ಹೇಳ್ತಿಲ್ವಾ? ಅಕ್ಕ ಅನ್ಬೇಡ. ನಾನು ಅಕ್ಕ ಅಂತಲೇ ಅಕ್ಕ ಅನ್ನೋದು. ಮೊದ್ಲು ಪಾರು ಅಂತಿದ್ದೆ. ಪಾರು ಪಾರು ಅಂತ ಅಂದಿಲ್ಲ, ಮನೆಗೆಲ್ಲ ರೇಕಿರ್ ಬಟ್ಟೆ ಎಲ್ಲ ನಾವು ಅವಾಗಿಂದ ಅಕ್ಕ ಅಂತೀನಿ. ಅವ್ರ ಮುಂದೆ ಏನು ಅಕ್ಕ ಅನ್ನು. ನನ್ನ ಮನಸ್ಸಲ್ಲಿ ಮಾತ್ರ ನೀನೇ ತುಂಬ್ಕೊಂಡಿದ್ಯಾ ಚಿನ್ನು, ನೀನೇ ತುಂಬ್ಕೊಂಡಿದ್ಯಾ. ನೀನ್ ಯಾವತ್ತು ನಾನ್ ಮರ್ಯಾದಿಲ್ಲ. ನನ್ನ ಪ್ರಾಣ ಹೋಗ್ಬೇಕಾದ್ರೂ ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಷ್ಟೊತ್ತಿಗೆ ನನ್ನ ಮನೆಗೆ ಅಷ್ಟೊತ್ತಿಗೆ ನನ್ನಿಂದ ಕೂತ್ ಕೆಡದವ್ರು ನನ್ನ. ಯಾಕೆ ಚಿನ್ನು? ಚಿನ್ನು ಅಲ್ಲ ಇದು ನಮ್ಮನ್ನ ಅದೇನೋ ತಿನ್ಲಿಲ್ಲ ಉಣ್ಲಿಲ್ಲ ಅದೇನೋ ಹೊಡಿತು ಅನ್ನಂಗೆ ಮನೆಗೆ ನೀರು ನೀಡಿ ಕೊಡ್ದಂಗ ಆಗ್ತಾರೆ. ಒಂದ್ ಎಲೆ ಅಡಿಕೆ ಕೊಡಲ್ಲ, ಎತ್ತಾಗ ಅಂತಾರೆ. ನಾವು ಒಳ್ಳೆ ವಯಸ್ಸಾಯ್ತು ನನಗೆ. ನಿನಗೂ ವಯಸ್ಸಾಯ್ತು, ನನಗೂ ವಯಸ್ಸಾಗೈತೆ. ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು, ಮುಪ್ಪಾಗುತ್ತಲ್ಲ ಅವಾಗಲೇ ಇರೋದು ನನ್ನ ನಿನ್ನ ಸುಖ. ನನ್ನ ನಿನ್ನ ಈಗ ನೋಡಿ, ನಿನ್ಗೂ ಮದ್ವೆ ಆಗೈತೆ ಮಕ್ಳಾಗೈತೆ, ನನಗೂ ಮದ್ವೆ ಆಗೈತೆ ಮಕ್ಳಾಗೈತೆ. ಈಗ ಇಬ್ರು ಸೇರ್ಕೊಂಡ್ರೆ ಒಳ್ಳೆ ಸುಖ ತಗೊಂಬೋದು. ನಾನ್ ನಿಂಗೆ ಒಳ್ಳೆ ಸುಖ ಕೊಡ್ತೀನಿ. ಒಳ್ಳೆ ಸುಖ ಬೇಕಾ? ನಾನ್ ನಿನಗೆ ಕೊಡ್ತೀನಿ. ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಒಂದೈರ ಇದು ಕರೆಂಟ್ ಐತಲ್ಲ ಪ್ಲಸ್, ಒಂದ್ ವೈರ ಇನ್ನೊಂದು ವೈರ್ ನೀನ್ ಇಕ್ಕೊಂಬಿಡು, ಒಳ್ಳೆ ಸುಖ ಸಿಗುತ್ತಾಗ. ಚಿನ್ನು ನನ್ ಕರೆಂಟ್ ಒಂದ್ ವೈರ ಇದಕ್ಕಿತ್ತು ನನಗೆ ಪ್ಲಗ್ಗಿಗೆ, ಒಂದ್ ವೈರ ಪ್ಲಗ್ಗಿಗೆ ಇತ್ತು, ಇನ್ನೊಂದು ವೈರು ನೀನ್ ಇಕ್ಕೊಂಬಿಡು, ಅವಾಗ ಒಳ್ಳೆ ಸುಖ ಸಿಗುತ್ತೆ. ನಾನು ಒಂದ್ ವೈರು ಆದ್ರೂ ಅದ್ ನನಗ್ ಬೇಕು, ಅದ್ ನನ್ಗ್ ಬೇಕೇ ಬೇಕು ಚಿನ್ನು, ಅದ್ ನಂಗೆ ಬೇಕೇ ಬೇಕು. ಬೇರೆ ನೋಡ್ತು ನೋಡು, ಆತರ ಮಾತಾಡ್ಬೇಡ.